ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನು ಇಂದು ಅಡಿಕೆನಾಡು ಚನ್ನಗಿರಿಯ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಡುತ್ತೇನೆ. 1997ರಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಗಿನ ಮುಖ್ಯಮಂತ್ರಿಗಳಾದ ಜೆ.ಎಚ್. ಪಟೇಲ್ ಅವರು ಬೇರ್ಪಡಿಸಿ ದಾವಣಗೆರೆ ಜಿಲ್ಲೆಗೆ ಸೇರಿಸ್ತಾರೆ. ಅಂದಿನಿಂದ ಚನ್ನಗಿರಿಯು ದಾವಣಗೆರೆಯ ಜಿಲ್ಲೆಯಲ್ಲಿ ಒಂದು ತಾಲೂಕಾಗಿ ಬೆಳೆಯತೊಡಗುತ್ತದೆ. ಚನ್ನಗಿರಿಯು ಅಡಿಕೆ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ. ಏಕೆಂದರೆ ಇಲ್ಲಿ ಅಡಿಕೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಎಲ್ಲಿ ನೋಡಿದರೂ ಅಡಿಕೆ ಸಸಿಗಳು, ಅಡಿಕೆ ಮರಗಳು ನಮಗೆ ಕಾಣಸಿಗುತ್ತವೆ. ಆದ್ದರಿಂದ ಅಡಿಕೆ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ. ಬನ್ನಿ ಈಗ ಚನ್ನಗಿರಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ಚನ್ನಗಿರಿಯನ್ನು ಗಂಗರು ಅಸಂಡಿನಾಡು ಎಂಬ ಹೆಸರಿನಿಂದ ಆಳುತ್ತಿದ್ದರು. ಕಾಲಾನಂತರದಲ್ಲಿ ಬಂದಂತಹ ಕಲ್ಯಾಣಿಯ ಚಾಲುಕ್ಯರ ಕಾಲದಲ್ಲಿ ನೊಳಂಬವಾಡಿಯಾಗಿ ಆಳಲ್ಪಟ್ಟಿತು ಮತ್ತು ಉಚ್ಚಂಗಿಯ ಪಾಂಡ್ಯರ ಆಳ್ವಿಕೆಯಲ್ಲಿ ದೊಡ್ಡ ಹುಲಿಕೆರೆಯಾಗಿ ಮತ್ತು 17ನೇ ಶತಮಾನದಲ್ಲಿ ಕೆಳದಿ ಸಂಸ್ಥಾನದಿಂದ ಆಳ್ವಿಕೆ ನಡೆಸಿಕೊಂಡಿತ್ತು. ಈ ಪ್ರದೇಶದಲ್ಲಿ ಬೆಟ್ಟದ ಮೇಲೆ ಕೆಳದಿ ಚೆನ್ನಮ್ಮಳು ಕೋಟೆಯನ್ನು ಕಟ್ಟಿಸಿದ ನಂತರ ಚನ್ನಗಿರಿ ಎಂಬ ಹೆಸರು ಇದಕ್ಕೆ ಬಂದಿದೆ ಮತ್ತು ಚನ್ನಗಿರಿಯನ್ನು ತನ್ನ ತಂಗಿಗೆ ಜಹಗೀರನ್ನಾಗಿ ಕೊಡುತ್ತಾಳೆ. ಚನ್ನಗಿರಿಯ ಮೊದಲ ಹೆಸರು ದೊಡ್ಡ ಹುಲಿಕೆರೆ ಎಂದಿತ್ತು ಎಂದು ಹೇಳಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರ ದುಂಡಿಯ ವಾಘನ ಹುಟ್ಟಿದ ಊರು ಎಂದು ಈ ಚನ್ನಗಿರಿಯನ್ನು ಕರೆಯಲಾಗುತ್ತದೆ. ನಗರದ ನೈಋತ್ಯ ಮೂಲೆಯಲ್ಲಿ ಇರುವ ಸಣ್ಣ ಬೆಟ್ಟದ ಮೇಲೆ ಕೋಟೆ ಇದೆ. ಕೋಟೆಯು ಅತ್ಯಂತ ದೊಡ್ಡದಾಗಿರದಿದ್ದರೂ ಚಿಕ್ಕದಾಗಿ ಈ ಕೋಟೆಯನ್ನು ಕಟ್ಟಲಾಗಿದೆ. ಇಲ್ಲಿ ಚೆನ್ನಮ್ಮಳ ಹೆಸರಿನಿಂದ ಈ ಕೋಟೆಯನ್ನು ಕಟ್ಟಿದ್ದರಿಂದ ಚೆನ್ನಮ್ಮನ ಹೆಸರೇ ಈ ಚನ್ನಗಿರಿಗೆ ಬಂದಿತು ಎಂದು ಜನರಲ್ಲಿ ಅಭಿಪ್ರಾಯವಿದೆ. ಕೋಟೆಯು ಅತ್ಯಂತ ಸುಂದರವಾಗಿದೆ. ಅದನ್ನು ಇತ್ತೀಚೆಗೆ ಪುನರುಜ್ಜೀವನಗೊಳಿಸಿ ಅತಿ ಸುಂದರವಾಗಿ ಮಾಡಲಾಗಿದೆ. ಆದರೂ ಕೂಡ ಕೋಟೆಯ ಅನೇಕ ಸ್ಥಳಗಳು ಹಾಗೆ ಪಾಳು ಬಿದ್ದಿವೆ. ಇದನ್ನು ಪ್ರವಾಸಿ ತಾಣವನ್ನಾಗಿಸಿದರೆ ಇನ್ನೂ ಒಳ್ಳೆಯದು ಎಂದು ಸ್ಥಳೀಯ ಜನರ ಅಭಿಪ್ರಾಯವಾಗಿದೆ. ಈ ಚನ್ನಗಿರಿಯು ಅನೇಕ ಪಾಳೆಗಾರರಿಂದ ಹಾಗೂ ರಾಜರಿಂದ ಆಳಲ್ಪಟ್ಟಿದೆ. ಅದರಲ್ಲಿ ಪ್ರಮುಖರು ಈ ಕೆಳದಿ ಸಂಸ್ಥಾನದ ದೊರೆಗಳು. ಅದರಲ್ಲೂ ಪ್ರಸಿದ್ಧಳಾದ ಚೆನ್ನಮ್ಮಾಜಿಯ ಆಳ್ವಿಕೆಯಲ್ಲಿ ಈ ಕೋಟೆಯು ನಿರ್ಮಾಣವಾಗುತ್ತದೆ. ಕೋಟೆಯ ಸುತ್ತಲೂ ನಗರವು ಬೆಳೆದುಕೊಂಡಿದೆ. ಕೋಟೆಯ ತುದಿಯಲ್ಲಿ ನಿಂತು ನಗರವನ್ನು ವೀಕ್ಷಿಸುವುದೇ ಒಂದು ನಯನ ಮನೋಹರವಾದ ದೃಶ್ಯ. ಅದು ಮಳೆಗಾಲದಲ್ಲಿ ಆ ತಣ್ಣಗಿನ ವಾತಾವರಣದಲ್ಲಿ ನಿಂತು ನೋಡಿದರಂತೂ ಅದ್ಭುತವಾಗಿ ಕಾಣುತ್ತದೆ. ಇಲ್ಲಿಗೆ ಅನೇಕರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹತ್ತಿರದ ಜನರು ಭೇಟಿ ನೀಡುತ್ತಾರೆ. ಒಂದು ದಿನದ ಪಿಕ್ನಿಕ್ಕಿಗೆ ಈ ಸ್ಥಳವು ಅತ್ಯಂತ ಪ್ರಾಶಸ್ತ್ಯವಾಗಿದೆ. ಕೋಟೆಯ ಹಲವು ಭಾಗಗಳು ಶಿಥಿಲಗೊಂಡಿವೆ. ಈ ಕೋಟೆಯಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಳ ಹಾಗೂ ದೇವಸ್ಥಾನ ಬೇಟೆ ರಂಗನಾಥ ಸ್ವಾಮಿಯ ದೇವಸ್ಥಾನವಾಗಿರುತ್ತದೆ. ಚೆನ್ನಮ್ಮಾಜಿಯೇ ಈ ದೇವಸ್ಥಾನವನ್ನು ಕಟ್ಟಿಸಿದಳೆಂದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಬೇಟೆ ರಂಗನಾಥ ಸ್ವಾಮಿಯ ವಿಗ್ರಹವು 3 ಅಡಿ ಎತ್ತರವಾಗಿದ್ದು ಶಂಖ ಮತ್ತು ಚಕ್ರ ಮತ್ತು ಬಿಲ್ಲು ಬಾಣಗಳಿಂದ ಅಲಂಕೃತವಾಗಿದೆ. ಈ ಮೂರ್ತಿ ಬೇಟೆಗಾರನ ಉಡುಪು ತೊಡುಪುಗಳಿಂದ ಕೂಡಿಕೊಂಡಿದೆ. ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆಯು ನಡೆಯುತ್ತದೆ.
ಕೋಟೆಯ ಹಲವು ಭಾಗಗಳು ಶಿಥಿಲಾವಸ್ಥೆಗೆ ಬಂದಿವೆ. ಆದರೂ ಕೂಡ ಇಲ್ಲಿ ಯಾರೂ ತಲೆಯನ್ನು ಕೆಡಿಸಿಕೊಳ್ಳದೆ ಕೋಟೆಯ ಬಗ್ಗೆ ತಮ್ಮ ನಿರಭಿಮಾನವನ್ನು ಹೊರಹಾಕಿದ್ದಾರೆ. ಹಳೆ ಕಾಲದ ತೇರಿನ ರಥವು ಒಂದೆಡೆ ಅಸಹಾಯಕವಾಗಿ ನಿಂತಿದೆ. ಇಲ್ಲಿ ಒಂದು ಹೊಯ್ಸಳ ಶೈಲಿಯ ದೇವಸ್ಥಾನವು ಕಾಣಸಿಗುತ್ತದೆ. ಇಲ್ಲಿ 2 ಗರ್ಭಗೃಹಗಳಿವೆ. ಒಂದರಲ್ಲಿ 5 ಅಡಿ ಎತ್ತರದ ಕೇಶವನ ಮೂರ್ತಿ ಇದೆ. ಇನ್ನೊಂದರಲ್ಲಿ ಲಿಂಗವನ್ನು ಕಾಣಬಹುದು. ಚನ್ನಗಿರಿಯ ಪ್ರಮುಖ ವ್ಯಕ್ತಿಗಳು ಯಾರೆಂದು ತಿಳಿಯೋಣ ಬನ್ನಿ. ಧೋಂಡಿಯ ವಾಘ್ ಆಂಗ್ಲರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಸೇನಾನಿ, ಕ್ರಾಂತಿಕಾರಿ ಕೂಡ ಹೌದು. ಇವನು ಟಿಪ್ಪುವಿನ ಸೈನ್ಯದಲ್ಲಿ ಇದ್ದಂಥ ಅತ್ಯಂತ ವೀರ ಸೇನಾನಿಯಾಗಿದ್ದ. ಈತನು ಚನ್ನಗಿರಿಯವನು ಎಂದು ಹೇಳುತ್ತಾರೆ. ಜೆ.ಎಚ್. ಪಟೇಲ್ ಆಗಿನ ಚನ್ನಗಿರಿ ಶಾಸಕ ಮತ್ತು ಮಾಜಿ ಮುಖ್ಯಮಂತ್ರಿಗಳು. ಚಿದಾನಂದ ಮೂರ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಹೌದು ಮತ್ತು ಸಾಹಿತಿ ಕೂಡ ಹೌದು. ಎಚ್.ಎಸ್. ವೆಂಕಟೇಶಮೂರ್ತಿ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ರಿತ್ವಿಕ್ ಮಠದ್ ಖ್ಯಾತ ಕಿರುತೆರೆ ನಟರು, ಮೂಲತಃ ದೊಡ್ಡಬಿಗೆರೆ ಗ್ರಾಮದವರು. ಯರಡೂರು ಡಾಕ್ಟರ್ ಎಂದೇ ಪ್ರಸಿದ್ಧರಾದ ಸಂತೆಬೆನ್ನೂರಿನ ಡಾಕ್ಟರ್ ಬಸವಂತಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚನ್ನಗಿರಿಯ ಹತ್ತಿರದ ಪ್ರೇಕ್ಷಣೀಯ ಸ್ಥಳಗಳು: ಸಂತೆಬೆನ್ನೂರು ಪುಷ್ಕರಣಿ ಮತ್ತು ಮುಸಾಫಿರ್ಖಾನ ಮತ್ತು ರಾಮಚಂದ್ರ ದೇವಾಲಯಗಳು ಹಾಗೂ ಶಾಂತಿಸಾಗರ. ಏಷ್ಯಾ ಖಂಡದಲ್ಲೇ ಅತಿ 2ನೇ ದೊಡ್ಡ ಕೆರೆ ಎಂದು ಹೆಸರುವಾಸಿಯಾಗಿರುವ ಶಾಂತಿಸಾಗರ ಕೆರೆ. ಅರೆಮಲೆನಾಡಿನ ಪ್ರದೇಶವಾದ ಚನ್ನಗಿರಿಯಲ್ಲಿ ಅಮ್ಮನಗುಡ್ಡದಲ್ಲಿ ತಾಯಿ ಕುಕ್ಕುಟೇಶ್ವರಿ ದೇವಸ್ಥಾನವಿದೆ ಮತ್ತು ಶಾಂತಿಸಾಗರದ ಪಕ್ಕದಲ್ಲಿರುವ ಪುಣ್ಯಸ್ಥಳ ಎಂಬ ದೇವಸ್ಥಾನಗಳ ಜಾಗವಿದೆ. ಅದನ್ನು ನೀವು ನೋಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಚನ್ನಗಿರಿಯ ಇತಿಹಾಸ ಮತ್ತು ಅದರ ವಿವರಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.